ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ, ಇಲ್ಲಿ 7 ಮತ್ತು 8ನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೂ ಕೂಡ ಇನ್ನೂ 70-80% ಜನಕ್ಕೆ 8ನೇ ಕಂತಿನ ಹಣ ಬಂದಿಲ್ಲ. ಹಾಗೆ ಒಂದು 30% 20% ಮಹಿಳೆಯರಿಗೆ ಇಲ್ಲಿ 7ನೇ ಕಂತಿನ ಹಣನೂ ಕೂಡ ಇಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾವ್ದಾದ್ರು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ವಿಡಿಯೋನ ಮಾಡಿ ನಿಮಗೆ ವಿಷಯನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಷಯನ ನೋಡೋಣ ಬನ್ನಿ. ಹೌದು, 7ನೇ ಕಂತಿನ ಹಣನ ಬಿಡುಗಡೆ ಮಾಡಿ ಒಂದು ದಿನ 2 ದಿನ ಹಣನ ಹಾಕಿ ಮತ್ತೆ ಹಣನ ರದ್ದು ಮಾಡಿದರು. 7ನೇ ಕಂತಿನ ಹಣನ ಮತ್ತೆ 23ನೇ ತಾರೀಕು ಹಣನ ಬಿಡುಗಡೆ ಮಾಡಿದರು. ಹಾಗೆ ಈ ಸಲನೂ ಕೂಡ 8ನೇ ಕಂತಿನ ಹಣನೂ ಕೂಡ ಹೀಗೆ ಆಗಿದೆ. ಯಾಕೆ ಅಂತ ಅಂದರೆ, ಈಗ 23ನೇ ತಾರೀಕು ಇಲ್ಲಿ 8ನೇ ಕಂತಿನ ಹಣನ ಬಿಡುಗಡೆ ಮಾಡಿದರು. ನಾನಾ ಕಾರಣಕ್ಕೆ ಇಲ್ಲಿ 8ನೇ ಕಂತಿನ ಹಣನ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ಇಲ್ಲಿ 7ನೇ ಕಂತಿನ ಹಣ ಬಿಡುಗಡೆ ಮಾಡಿದ ಸಮಯದಲ್ಲಿ ಯಾರಿಗೂ ಕೂಡ ಹೋಗಿರಲಿಲ್ಲ. ಅಂದರೆ 1% 2% ಮಹಿಳೆಯರಿಗೆ 7ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಇನ್ನು ಸುಮಾರು ಯಾರಿಗೂ ಹಣ ಬಿಡುಗಡೆ ಆಗಿದ್ದ ಕಾರಣ 8ನೇ ಕಂತಿನ ಹಣನ 1% ಮಹಿಳೆಯರಿಗೆ ಬಿಡುಗಡೆ ಮಾಡಿ ನಂತರ ಮತ್ತೆ 8ನೇ ಕಂತಿನ ಹಣನ ಸ್ಟಾಪ್ ಮಾಡಿ 7ನೇ ಕಂತಿನ ಹಣನ ಇಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ 7ನೇ ಕಂತಿನ ಹಣ 90% ಮಹಿಳೆಯರಿಗೆ ಹೋಗಿದೆ, ಇನ್ನು 10% ಮಹಿಳೆಯರಿಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತ ನೀವು ಕೇಳೋದಾದರೆ, ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಏನಿದೆ, ಇಲ್ಲ ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸರ್ಕಾರದವರು ರೇಷನ್ ಕಾರ್ಡ್ನ ಸುಮಾರು ಲಕ್ಷಾಂತರ ಮಹಿಳೆಯರನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದರಿಂದಾಗಿ ನಿಮ್ಮದು ಏನಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಇಲ್ಲ ಅಂದರೆ ಕ್ಯಾನ್ಸಲ್ ಆಗಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ತಿಂಗಳು ಇವತ್ತಿಂದ ಹಣ ಬಿಡುಗಡೆ ಆಗುತ್ತೆ. ಏನಾದ್ರು ಕ್ಯಾನ್ಸಲ್ ಆಗಿದೆ ನಿಮಗೆ ಹಣ ಬರಲ್ಲ ಅಂತ ಹೇಳ್ತಾ, ಹಾಗೆ 8ನೇ ಕಂತಿನ ಹಣ ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳೋದಾದರೆ, ಇವತ್ತು 10ನೇ ತಾರೀಕು ನಿಮಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ 7 ಮತ್ತು 8ನೇ ಕಂತಿನ ಹಣ ಯಾರ್ಯಾರ್ದು ಪೆಂಡಿಂಗ್ ಇದೆ ಅಂಥವ್ರಿಗೆ ಇವತ್ತಿಂದ ಹಣನ ಹಾಕ್ತೀವಿ ಅಂತ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗೆ ನಿಮಗೆ ಯಾವ್ದಾದ್ರು ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ಅದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಣ ಬರ್ತಿದೆ ಅನ್ನೋದು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನೀವೇನಾದ್ರು GST ಪೇಯರ್, ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ. ನಿಮಗೆ ಯಾವುದೇ ಕಂತಿನ ಹಣ ಬರೋದಿಲ್ಲ. 5, 6, 7, 8ನೇ ಕಂತಿನ ಹಣ ಬರಲ್ಲ. ಏನಾದ್ರು ನೀವು GST ಪೇಯರ್, ಟ್ಯಾಕ್ಸ್ ಪೇಯರ್ ಯಾವುದೇ ರೀತಿಯ ಉತ್ತಮ ಜೀವನ ಮಟ್ಟ ಹೊಂದಿಲ್ಲ ಅಂತ ಆಗಿದ್ದರೂ ಕೂಡ ನಿಮಗೆ GST ಪೇಯರ್ ಅಂತ ಏನಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ದರೆ ನೀವು ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡಿ, ನಾವು ಯಾವುದೇ ರೀತಿ GST ಪೇ ಮಾಡ್ತಾಯಿಲ್ಲ ಆದರೂ ಕೂಡ ನಮ್ಮದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಪ್ಲೀಸ್ ಇದೊಂದು ಸ್ವಲ್ಪ ಚೆಕ್ ಮಾಡಿ ಅಂತ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ನೋಡಿ. ನಿಮಗೆ ಮೋಸ್ಟ್ಲಿ ಕೇಳೋದು ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರ್ತೀರಲ್ಲ ಅದು ಕೇಳ್ತಾರೆ, ರೇಷನ್ ಕಾರ್ಡ್ ಕೇಳ್ತಾರೆ, ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೇಳ್ತಾರೆ. ಇನ್ನೊಂದು ಸ್ವಲ್ಪ ಏನಾದ್ರು ಕೇಳಿದ್ರೆ ಕೇಳ್ಬೋದು, ಫೋನ್ ನಂಬರ್ ಕೇಳ್ತಾರೆ. ಹಾಗೆ ಇನ್ನೇನಾದ್ರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಕೊಟ್ಬಿಟ್ಟು ನಿಮ್ದು ಯಾವುದೇ ರೀತಿ GST ಪೇ ಇಲ್ಲ ಅನ್ನೋದನ್ನ ಕ್ಯಾನ್ಸಲ್ ಮಾಡಿಸಿ. ಆವಾಗ ಒಂದು ವಾರ ಇಲ್ಲಾಂದರೆ 2-3 ದಿನದಲ್ಲಿ ನಿಮಗೆ ಎಲ್ಲ ರೀತಿಯ ಪೆಂಡಿಂಗ್ ಹಣನೂ ಕೂಡ ಇಲ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದ ವಿಷಯ ಇಷ್ಟ ಆಗಿತ್ತು. ನಿಮಗೆ ಯಾವ್ದಾದ್ರು ಇನ್ಫಾರ್ಮೇಷನ್ ಸಿಕ್ತು, ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ ಅನ್ನೋದಾದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆ ಇಂಪಾರ್ಟೆಂಟ್ ಅಂಥವ್ರಿಗೆ ಶೇರ್ ಮಾಡಿ. ಹಾಗೆ ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ವಿಡಿಯೋ ಮೂಲಕ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.